ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವು, ಸಂತೋಷವು, ನೆಮ್ಮದಿಯು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ದೇವರ ಮನೆಯನ್ನು ಸಂತೆಯನ್ನಾಗಿ ಮಾಡಿದ್ದಾರಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ದೇವರ ಮನೆಯನ್ನು ಸಂತೆಯನ್ನಾಗಿ ಅಂದಾಗ ವ್ಯಾಪಾರ ಮಾಡುವಂಥ ಮಾರ್ಕೆಟ್, ಅಲ್ಲಲ್ಲಿ ಹಳ್ಳಿಪಳ್ಳಿಗಳಲ್ಲಿ ವಾರಕ್ಕೆ ಒಂದು ಸಾರಿ ಸಂತೆ ನಡೀತಾ ಇರುತ್ತೆ. ಸಂತೆ ಮಾರ್ಕೆಟ್ ವ್ಯಾಪಾರ ನಡೀತಾ ಇರುತ್ತೆ. ಸಂತೆಯಲ್ಲಿ ಪ್ರತಿಯೊಂದು ಕೂಡ ಮಾರಾಟ ಮಾಡುವಂಥದ್ದು ನೋಡ್ತೀವಿ. ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನದಿಂದ. ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನದಿಂದ. ಆಗ ಯೆಹೂದ್ಯರ ಪಸ್ಕ ಹಬ್ಬವು ಹತ್ತಿರ ಬಂದದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಅಲ್ಲಿ ದೇವಾಲಯದೊಳಗೆ ದನ, ಕುರಿ, ಪಾರಿವಾಳ ಮಾರುವವರನ್ನು, ಕೂತಿರುವ ಚಿನಿವಾರರನ್ನು ಕಂಡು ಹಗ್ಗದಿಂದ ಕೊರಡೆ ಮಾಡಿ ಅದರಿಂದ ಕುರಿ, ದನ ಸಹಿತ ಎಲ್ಲವನ್ನು ದೇವಾಲಯದ ಹೊರಕ್ಕೆ ಹಟ್ಟಿ ಚೀನಿವಾರರ ರೊಕ್ಕವನ್ನು ಚೆಲ್ಲಿ ಮೇಜುಗಳನ್ನು ಕೆಡವಿದನು. ಪಾರಿವಾಳ ಮಾರುವವರಿಗೆ, ಇವುಗಳನ್ನು ಇಲ್ಲಿಂದ ತಕೊಂಡು ಹೋಗಿರಿ, ನನ್ನ ತಂದೆಯ ಮನೆಯನ್ನು ಸಂತೆ ಮಾಡಬೇಡಿರಿ ಎಂದು ಹೇಳಿದನು. ನನ್ನ ತಂದೆಯ ಮನೆಯನ್ನು ಸಂತೆಯನ್ನಾಗಿ ಮಾಡಬೇಡಿರಿ ಅಂದರೆ ಮಾರ್ಕೆಟ್ ಆಗಿ ಮಾಡಿಕೊಂಡಿದ್ದಾರಂತೆ. ಸಂತೆ ಬಜಾರ್ ಯಾವ ಸ್ಥಳದಲ್ಲಿ ಸಂತೆ ಬಜಾರ್ ಆಗಿದೆ ಅಂತ ನೋಡುವಾಗ ಯೆರೂಸಲೇಮ್ ಪಟ್ಟಣದಲ್ಲಿ ದೇವಾಲಯ ಇದೆ. ದೇವಾಲಯವನ್ನು ಏನು ಮಾಡಿದ್ದಾರಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರು ಬಂದಂಥ ಆ ಕಾಲದಲ್ಲಿ ಸಂತೆ ಬಜಾರ್ ಆಗಿದೆ ರೀ. ಅಂದರೆ ಅದಕ್ಕಿಂತ ಮುಂಚಿತವಾಗಿ ಅಲ್ಲಿ ಅನೇಕ ವ್ಯಾಪಾರಗಳು ಮಾಡ್ಕೊಂಡು ಬಂದಿದ್ದಾರೆ. ಯೇಸು ಕ್ರಿಸ್ತರು ಅದನ್ನು ನೋಡಿ ಹಗ್ಗದಿಂದ ಕೊರಡೆಯನ್ನು ಮಾಡಿ ಈ ಮಂದಿರದಲ್ಲಿ, ದೇವಾಲಯದಲ್ಲಿ ಯಾರ್ಯಾರು ವ್ಯಾಪಾರ ಮಾಡಿಕೊಳ್ತಾ ಇದ್ದಾರೋ ಅವರೆಲ್ಲರನ್ನು ಏನ್ರಿ ಕೊರಡೆಗಳಿಂದ ಒಡೆದು ಹೊರಗಡೆ ತಳ್ತಾ ಇದ್ದಾನೆ. ದೇವರ ಆಲಯದಲ್ಲಿ ಏನು ನಡಿಬೇಕು? ದೇವರ ಆಲಯದಲ್ಲಿ ಏನು ನಡಿಬೇಕು? ಪ್ರಾರ್ಥನೆ, ಆರಾಧನೆ, ಬೋಧನೆ, ದೇವರ ಸಹವಾಸ, ಆಧ್ಯಾತ್ಮಿಕ ಜ್ಞಾನ, ಈ ಕಾರ್ಯಕ್ರಮ ಆಲಯದಲ್ಲಿ ನಡಿಬೇಕು. ಆದರೆ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಬಂದಂಥ ಆ ಕಾಲದಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ ದೇವಾಲಯದಲ್ಲಿ ಏನು ನಡೀತಾ ಇದೆ? ಸಂತೆ ಬಜಾರ್, ಸಂತೆ ಬಜಾರ್, ಸಂತೆ ಮಾರ್ಕೆಟ್. ದೇವಾಲಯದಲ್ಲಿ ವ್ಯಾಪಾರ ನಡೀತಾ ಇದೆ, ಸಂತೆ ನಡೀತಾ ಇದೆ. ಈಗಿನ ಕಾಲದಲ್ಲಿ ಅಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ನೋಡುವಾಗ ಇನ್ನೊಂದು ರೀತಿಯಲ್ಲಿ ನಡೀತಾ ಇದೆ. ಈಗಿನ ಕಾಲದಲ್ಲಿ ಪ್ರಾರ್ಥನೆ ಮಾಡಿರುವಂಥ ಎಣ್ಣೆ, ಪ್ರಾರ್ಥನೆ ಮಾಡಿರುವಂಥ ಕರ್ಚಿಪ್ಪುಗಳು, ಪ್ರಾರ್ಥನೆ ಮಾಡಿರುವಂಥ ಉಪ್ಪಿನ ಪಾಕಿಟ್ಗಳು, ಪ್ರಾರ್ಥನೆ ಮಾಡಿರುವಂಥ ಅಕ್ಕಿ ಪಾಕಿಟ್ಗಳು, ಪ್ರಾರ್ಥನೆ ಮಾಡಿರುವಂಥ ಪದಾರ್ಥಗಳು ಅಂತೇಳಿ ಈ ಕಾಲದಲ್ಲಿ ದೇವರ ಹೆಸರನ್ನು ಹೇಳಿಕೊಂಡು ಮತ್ತೊಂದು ರೀತಿಯಲ್ಲಿ ಸಂತೆ ನಡೀತಾ ಇದೆ ರೀ. ಮತ್ತೊಂದು ರೀತಿಯಲ್ಲಿ ವ್ಯಾಪಾರ ನಡೀತಾ ಇದೆ. ಅರ್ಥ ಆಗುತ್ತಾ ಪ್ರಿಯರೇ? ಅಂದರೆ ಯೇಸು ಕ್ರಿಸ್ತರು ಬಂದದ್ದು ಉದ್ದೇಶವೇನು? ಬೈಬಲ್ ಗ್ರಂಥವನ್ನು ಕೊಟ್ಟದ್ದು ಉದ್ದೇಶವೇನು? ಒಂದ್ಸರಿ ವಿಚಾರ ಮಾಡಿ. ಯಾಕೆಂದರೆ ಕೊನೆಯ ದಿನದಲ್ಲಿದ್ದೀವಿ. ಯಾವಾಗ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಉಸಿರು ನಿಂತು ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಗೊಟಕಂತೀವೋ ಗೊತ್ತಿಲ್ಲ. ಅಷ್ಟರೊಳಗಡೆ ದೇವರ ಜ್ಞಾನವನ್ನು ತಿಳಿದುಕೊಂಡು ಈ ಲೋಕದಲ್ಲಿ ಭಯಭಕ್ತಿಯಿಂದ ಜೀವಿಸಬೇಕಲ್ಲ ಪ್ರಿಯರೇ. ಅದನ್ನು ಬಿಟ್ಟು ಏನು ಕೆಲಸ ನಡೀತಾ ಇದೆ, ಏನು ಕಾರ್ಯಕ್ರಮಗಳು? ಅದಕ್ಕೆ ಯೇಸು ಪ್ರಭು ನೊಂದುಕೊಂಡು ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ಇದು ದೇವರ ಆಲಯ. ಈ ದೇವರ ಆಲಯವನ್ನು ಕುರಿತು ನೀವೇನು ಮಾಡಿದ್ದಾರೆ? ಸಂತೆ ಬಜಾರ್. ಒಂದು ಕಾಲದಲ್ಲಿ ಸೊಲೊಮೋನ್ ಮಹಾರಾಜನು ಕಷ್ಟಪಟ್ಟು ಕೆಲಸ ಮಾಡಿ ಅದ್ಭುತವಾದಂಥ ನಿರ್ಮಾಣ ಮಾಡಿದಾಗ, ಇದರ ಹಿಂದೆ ಅನೇಕ ಮಂದಿ ಭಕ್ತರು ಕಷ್ಟಪಟ್ಟು ಕೆಲಸ ಮಾಡಿರುವಾಗ ಇಂಥ ಒಂದು ಸ್ಥಳದಲ್ಲಿ ಪ್ರಾರ್ಥನೆ ನಡಿಬೇಕು, ಆರಾಧನೆ ನಡಿಬೇಕು, ದೇವರನ್ನ ಘನಪಡಿಸುವಂಥ ಕಾರ್ಯಕ್ರಮಗಳು, ದೇವರ ಬೋಧನೆಗಳು,
ಅದನ್ನೇ ಬಿಟ್ಟು ನೀವು ಏನು ಮಾಡ್ತಾ ಇದ್ದೀರಾ? ಈ ಒಂದು ಸ್ಥಳವನ್ನು ಸಂತೆ ಬಜಾರ್, ಸಂತೆ ಮಾರ್ಕೆಟು ಏನೇನು ನಡೀತಾ ಇದೆ ಒಂದು ಸಾರಿ ಗಮನಿಸಿರಿ ಪ್ರಿಯರೇ. ಎಲ್ಲ ವ್ಯಾಪಾರ ನಡೀತಾ ಇದೆ ಅಲ್ಲಿ. ಅದಕ್ಕೆ ಯೇಸು ಪ್ರಭು ಅವರನ್ನು ನೋಡಿ ಖಂಡಿಸ್ತಾರೆ. ಹಗ್ಗದಿಂದ ಕೊರಡೆಯನ್ನು ಮಾಡಿಕೊಂಡು ಅವರೆಲ್ಲರನ್ನ ಅಲ್ಲಿಂದ ಓಡಿಸ್ತಾರೆ ಪ್ರಿಯರೇ. ಈ ಕಾಲದಲ್ಲಿ ಅನೇಕ ಕ್ರೈಸ್ತರ ಮಧ್ಯದಲ್ಲಿ, ಕ್ರೈಸ್ತ ಬೋಧಕರ ಮಧ್ಯದಲ್ಲಿ, ಸಭೆಗಳಲ್ಲಿ ವ್ಯಾಪಾರ ಏನಪ್ಪ ಅಂದರೆ, ದೇವರ ಗ್ರಂಥಗಳನ್ನು ಮಾರಾಟ ಮಾಡ್ಬೋದು, ದೇವರ ವಚನಗಳನ್ನು ಮಾರಾಟ ಮಾಡ್ಬೋದು. ಆದರೆ ಎಂತೆಂಥ ವ್ಯಾಪಾರಗಳಂತ ನೋಡುವಾಗ ದವಸ ಧಾನ್ಯಗಳು, ಪ್ರಾರ್ಥನೆ ಮಾಡಿರುವಂಥ ಆಹಾರ, ಪ್ರಾರ್ಥನೆ ಮಾಡಿರುವಂಥ ವಸ್ತ್ರಗಳು, ಪ್ರಾರ್ಥನೆ ಮಾಡಿರುವಂಥ ಇದು ಅದು ಅಂತ ಹೇಳಿ ಪ್ರಿಯರಾದ ದೇವರ ಮಕ್ಕಳಿರ ದೇವರ ಹೆಸರನ್ನು ಹೇಳಿಕೊಂಡು ವ್ಯಾಪಾರ ನಡೆಸುವಂಥದ್ದು ನಡೀತಾ ಇದೆ. ಹಾಗೆ ಇದ್ದಾಗ ಕಠಿಣವಾದ ತೀರ್ಪನ್ನು ಹೊಂದಬೇಕಾಗತ್ತೆ. ಅಂದರೆ ಪ್ರಾರ್ಥನೆ ಮಾಡಿರುವಂಥ ಎಣ್ಣೆ, ಪ್ರಾರ್ಥನೆ ಮಾಡಿರುವಂಥ ಉಪ್ಪಿನ ಪಾಕೆಟು, ಪ್ರಾರ್ಥನೆ ಮಾಡಿರುವಂಥ ಕರ್ಚಿಪ್ಪುಗಳು, ಪ್ರಾರ್ಥನೆ ಮಾಡಿರುವಂಥ ಟವಾಲ್ಗಳು, ಪ್ರಾರ್ಥನೆ ಮಾಡಿರುವಂಥ ವಸ್ತ್ರಗಳು, ಪ್ರಾರ್ಥನೆ ಮಾಡಿರುವಂಥ ದವಸ ಧಾನ್ಯಗಳು ಅಂತ ಹೇಳಿ ಈ ರೀತಿ ದೇವರ ಹೆಸರನ್ನು ಹೇಳಿಕೊಂಡು ವ್ಯಾಪಾರ ಮಾಡಿದ್ರೆ ಅವರಿಗೆ ಕಠಿಣವಾದ ತೀರ್ಪಾಗುತ್ತೆ. ಅವರ ಸಭೆಯಲ್ಲಿ ಯಾರಾದರೂ ಇಂಥ ವ್ಯಾಪಾರದಲ್ಲಿದ್ದಾರಾ? ಕಠಿಣವಾದ ತೀರ್ಪು. ಯಾಕೆಂದರೆ ಯೇಸು ಕ್ರಿಸ್ತರು ಹೇಳಿದ್ದೇನು, ನೀವು ಮಾಡ್ತಾ ಇರೋದೇನು? ಯೇಸು ಕ್ರಿಸ್ತರ ಬೋಧನೆಯೇನು, ನಿಮ್ಮ ಬೋಧನೆಯೇನು? ಯೇಸು ಕ್ರಿಸ್ತರ ಉದ್ದೇಶವೇನು, ನಿಮ್ಮ ಉದ್ದೇಶವೇನು? ಒಂದ್ಸರಿ ಯೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿದೆ. ಯಾಕೆಂದರೆ ನಾವೆಲ್ಲರೂ ರಕ್ಷಣೆ ಹೊಂದಬೇಕು, ನಾವೆಲ್ಲರೂ ಪರಲೋಕಕ್ಕೆ ಹೋಗಬೇಕು, ನಾವೆಲ್ಲರೂ ನಿತ್ಯ ಜೀವವನ್ನು ಪಡಿಬೇಕಾದರೆ ದೇವರ ಸಹವಾಸದಲ್ಲಿ, ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ಪ್ರತಿನಿತ್ಯ ಜೀವಿಸಬೇಕು ಪ್ರಿಯರೇ. ಹಾಗೆ ಜೀವಿಸೋದಕ್ಕೆ ನಾವೆಲ್ಲರೂ ಪ್ರಯಾಸ ಪಡೋಣ. 1ನೇ ಶತಮಾನದಲ್ಲಿ ನಿಜವಾದ ಭಕ್ತರಿದ್ದಾರಲ್ಲ, ಒಳ್ಳೆ ಭಕ್ತರು, ಆ ಒಳ್ಳೆ ಭಕ್ತರು ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸುವಾರ್ತೆ ಮಾಡಿದ್ದಾರೆ. ಅನೇಕರನ್ನ ರಕ್ಷಣೆ ಮಾಡೋದಕ್ಕೆ ಹಳ್ಳಿಗಳಿಗೆ ಪ್ರಯಾಣ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಮತ್ತು ನಾವು ಏನು ಮಾಡ್ತಾ ಇದ್ದೀವಿ? ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದೀವಾ? ದೇವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಭಯ ಭಕ್ತಿಯಿಂದ ಜೀವಿಸ್ತಾ ಇದ್ದೀವಾ? ಅಥವಾ ಮೂಢ ಬೋಧನೆಯಲ್ಲಿ ಇದ್ದು ದಾರಿ ತಪ್ಪಿ ಜೀವಿಸ್ತಾ ಇದ್ದೀವಾ ಅಂತ ಹೇಳಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡುತ್ತೇನೆ. ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನೇ, ಮಹೋನ್ನತನೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ನಿಮ್ಮ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ಭಕ್ತಿಯಲ್ಲಿ, ನಿಷ್ಠೆಯಿಂದ ಜೀವಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಈ ವಿಡಿಯೋವನ್ನು ವೀಕ್ಷಿಸುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಪ್ರತಿ ಕುಟುಂಬಕ್ಕೆ ನೆಮ್ಮದಿಯನ್ನು, ಸಮಾಧಾನವನ್ನು, ಸಂತೋಷವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.